ಶ್ರೀರಾಮನ ಹೆಸರಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದಂತಹ ಸಂವಿಧಾನವನ್ನು ನಾನು ಮುಸರಾಡುತ್ತೇನೆ, ರಾಜಧರ್ಮ ಪಾಲಿಸ್ತೇನೆ ಅಂತೇಳಿ ಆಗಾಗ ಮಾತಾಡ್ತಿರುವಂತಹ ಹರೀಶ್ ಪೂಂಜಾರ ಬಾಯಿಂದ ಈ ಮಾತು ಕೇಳುವಾಗ ನನಗೆ ಬಹಳ ನೋವಾಯಿತು. ಇಡೀ ಊರಿನವರನ್ನೇ ಕತ್ರಿಗಳು, ಕಳ್ಳರು ಅಂತ ಹೇಳಿ ಒಂದು ಆರೋಪ ಹೊರಿಸುವಂತದ್ದು ಇದು ಒಬ್ಬ ಜನಪ್ರತಿನಿಧಿ ಹೇಳಿ ಮಾಡಿದ ಕೆಲಸವಂತ ನಾನು ಹೇಳ್ತೇನೆ. ಅನೇಕ ಮುಖವಾಡಗಳಿರುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಈ ರಾಜ್ಯದಲ್ಲಿ ಒಬ್ಬ ಮಾತ್ರ, ಅದು ಹರೀಶ್ ಪೂಂಜಾರ ಮಾತ್ರ. ಎಷ್ಟು ಜನ ಮುಸ್ಲಿಮರೊಟ್ಟಿಗೆ ಅವರಿಗೆ ಸಂಪರ್ಕ ಇದೆ ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರ್ಬೋದು. ಶ್ರೀಕೃಷ್ಣ ದೇವರು ಅಂತ ಹೇಳಿದ್ರೆ ಒಂದು ಮಾನವ ಸಹಜ ಪ್ರೀತಿಯ ದೇವರು, ಮಾನವ ಸಹಜ ಪ್ರೀತಿಯ ದೇವರು ಕೃಷ್ಣ ದೇವರು ಅಂತ ಹೇಳುವ. ಅನೇಕ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮಗಳಲ್ಲಿ ನಾನು ಸಹ ಅತಿಥಿಯಾಗಿ ಹೋಗಿ ಮಾತಾಡಿದ್ದೇವೆ. ನಿಮ್ಗೆ ಗೊತ್ತಿರ್ಬೋದು, ಈ ಭಗವದ್ಗೀತೆಯಲ್ಲಿ ವಸುದೈವ ಕುಟುಂಬಕ್ಕಂತ ಜಗತ್ತೇ ಒಂದು ಕುಟುಂಬ ಅಂತ ಇದು ಶ್ರೀಕೃಷ್ಣನ ಮಾತು. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಂತ ಮಾತು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಮಾತುಗಳಿದೆಯಲ್ಲ. ಜಗತ್ತೇ ಒಂದು ಕುಟುಂಬ, ಎಲ್ಲ ಜನರು ಸಮಾನವಾಗಿರಬೇಕು, ಇದು ಶ್ರೀಕೃಷ್ಣನ ಸಂದೇಶ. ಆದ ಕಾರಣ ಪ್ರೀತಿಯನ್ನು ಹಂಚುವಂತಹ ಎಲ್ಲರನ್ನ ಸಹೋದರತೆಯನ್ನು ತಗೊಳ್ಬೇಕು ಎಂಬ ಕೃಷ್ಣನ ಸಂದೇಶ ಸಾರಬೇಕಾದಂತಹ ಜಾಗದಲ್ಲಿ ಹರೀಶ್ ಪೂಂಜಾರು ಮಾತಾಡ್ತಾರೆ. ಎಲ್ಲವೂ ಸಹ ಹರೀಶ್ ಪೂಂಜಾರಿಗೆ ಗೊತ್ತಿದೆ. ಯಾವುದು ಇವರೇ ಮಾತಾಡಿ ಜಾಗವನ್ನ ಖರೀದಿ ಮಾಡಿದ ಬಗ್ಗೆ ಅವರಿಗೆ ಗೊತ್ತಿದ್ದು ಮುಸಲ್ಮಾನರ ಜಾಗ. ಆದರೆ ನಾಲಿಗೆ ಹರಿಬಿಡ್ತಾರೆ. ನನಗೆ ನಾವು ಪ್ರತಿಗಾವಶ್ಯವಾಗಿ ಖಂಡನೆ ಮಾಡಲಿಕ್ಕಿಲ್ಲ. ಯಾಕೆಂದ್ರೆ ಅವರ ಚಾಳಿ ಹಾಗೆ ನಮ್ಗೆ ಗೊತ್ತಿದೆ. ಅನೇಕ ದೇವಸ್ಥಾನದ ಅಯ್ಯಪ್ಪ ದೀಪೋತ್ಸವ ಕಾರ್ಯಕ್ರಮಗಳಿರ್ಬೋದು, ಶಾಲಾ ವಾರ್ಷಿಕೋತ್ಸವದಿರ್ಬೋದು, ಅವರೆಲ್ಲ ಮಾತಾಡುತ್ತಾ ಇರುವುದು ಇಂಥದೇ ಮಾತುಗಳು. ಆದ ಕಾರಣ ನನಗೆ ವಿಶೇಷ ಅನಿಸಿಲ್ಲ. ಬೇರೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಹೋಗಿ ಮಾತಾಡಿದ್ರೆ ನಾವು ಖಂಡಿತ ಇದರ ಬಗ್ಗೆ ಖಂಡಿಸಿರಲಿಲ್ಲ. ಯಾಕಂದ್ರೆ ಅವರೊಂದು ಚಾಳಿ, ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತಿದ್ದೇವೆ. ಯಾವುದೋ ಒಬ್ಬ ಬಾಡಿಗೆ ಭಾಷಣಗಾರನೊಬ್ಬ ಇದನ್ನು ಮಾತಾಡ್ತಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡ್ತಿರಲಿಲ್ಲ. ಆದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಶ್ರೀರಾಮನ ಹೆಸರಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದಂತಹ ಸಂವಿಧಾನವನ್ನು ನಾನು ಮುಸರಾಡುತ್ತೇನೆ, ರಾಜಧರ್ಮ ಪಾಲಿಸ್ತೇನೆ ಅಂತೇಳಿ ಆಗಾಗ ಮಾತಾಡ್ತಿರುವಂತಹ ಹರೀಶ್ ಪೂಂಜಾರ ಬಾಯಿಂದ ಈ ಮಾತು ಕೇಳುವಾಗ ನನಗೆ ಬಹಳ ನೋವಾಯಿತು. ಇವತ್ತು ತೆಕ್ಕಾರ್ನ ಆಡಳಿತ ಸಮಿತಿಯವರು ಹಿಂದೂ ಬಾಂಧವರಿಲ್ಲ, ನಿಜವಾಗಿ ಹೇಳ್ತೇನೆ, 90 ಜನಕ್ಕಿಂತಲೂ ಮಿಕ್ಕಿ ಹಿಂದೂಗಳು, ಆ ಹಿಂದೂ ಬಾಂಧವರೆಲ್ಲ ಅವರು ಬಹಳ ನೋವಿನಿಂದಿದ್ದಾರೆ ಈ ಘಟನೆಯಿಂದ. ಅದರ ಮರುದಿನದ ಕಾರ್ಯಕ್ರಮಕ್ಕೆ ಜನ ತುಂಬಾ ವಿರಳವಾಗಿತ್ತು. ಅವತ್ತೇ ಕೆಲವು ಜನ ಇವರ ಮಾತು ಕೇಳಿ ಸಭೆಯಿಂದ ಎದ್ದು ಹೋಗಿದ್ದಾರೆ, ಮನ ನೋಯಿಸಿದ್ದಾರೆ, ನಿಂದಿಸಿದ್ದಾರೆ. ಇದು ಸರಿಯಲ್ಲ. ಎಷ್ಟೋ ಜನ ಮುಸ್ಲಿಮರೆಲ್ಲ ಆ ಕಾರ್ಯಕ್ರಮಕ್ಕೆ ಬಂದು ಊಟ ಮಾಡಿಕೊಂಡು ಹೋಗಿದ್ದಾರೆ. ಅನೇಕ ನನ್ನನ್ನು ಸಹ ಕಾರ್ಯಕ್ರಮಕ್ಕೆ ಕರೆದಿದ್ರು, ನನ್ನ ಸ್ನೇಹಿತರು ಕರೆದಿದ್ರು. ಆದರೆ ನನಗೆ ಕಾರ್ಯಬಾಹುಳ್ಯದಿಂದಾಗಿ ನನಗೆ ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ. ಆದರೆ ಅನೇಕ ಇವರ ಎದುರಿನಲ್ಲಿ ಕಂತ್ರಿ ಬ್ಯಾರಿಗಳು ಉಂಟ, ಅದು ಕಾರಣ ಟ್ಯೂಬ್ಲೈಟ್ ಹೊಡೆದಿಲ್ಲ. ಆಮೇಲೆ ಜನರೇಟರ್ನ ಡೀಸೆಲ್ ಕದ್ದ ಕಂಟ್ರಿ ಬ್ಯಾರಿಗಳು ತೆಕ್ಕಾರ್ನಲ್ಲಿ ಹೇಳುವಂಥ ಮಾತನ್ನು ಅವರು ಹೇಳಿದ್ರು. ತುಂಬ ನೋವಾಯಿತು. ಈ ಮಾತುಗಳು ಒಬ್ಬ ಶಾಸಕರ ಜನಪ್ರತಿನಿಧಿಯಿಂದ ಬರುವಂತಹ ಮಾತುಗಳಲ್ಲ. ನನಗೆ ಬಹಳ ಖೇದ ಆಗ್ತದೆ. ಯಾಕೆಂದರೆ ಒಬ್ಬ ಜನಪ್ರತಿನಿಧಿ ಇದ್ದರೆ ನಮಗೂ ಎಲ್ರಿಗೂ ಅವರು ಎಲ್ರಿಗೂ ಶಾಸಕರವರು. ಮುಸಲ್ಮಾನರಿಗೆ, ಹಿಂದೂಗಳಿಗೆ ಒಬ್ಬ ಶಾಸಕ, ಮುಸಲ್ಮಾನರಿಗೆ ಒಬ್ಬ ಶಾಸಕ ಅಂತ ಬೆಳ್ತಂಗಡಿಯಲ್ಲಿ ಇಲ್ಲ. ಬೆಳ್ತಂಗಡಿಯ ಜನತೆಗೆ ಒಬ್ಬರು ಶಾಸಕ ಹರೀಶ್ ಪೂಂಜಾರ. ಆದ ಕಾರಣ ಆ ಗೌರವವನ್ನು ನಮ್ಮ ಮುಸಲ್ಮಾನ ಬಾಂಧವರು ಬೆಳ್ತಂಗಡಿಯಲ್ಲಿ ನಿರಂತರವಾಗಿ ಕೊಟ್ಟಿದ್ದಾರೆ. ಅನೇಕ ಸಂದರ್ಭಗಳಲ್ಲೆಲ್ಲ ಅವರನ್ನ ಮಸೀದಿಗೆ, ಉರುಸ್ ಸಮಿತಿಗೆ, ಸೌಹಾರ್ದ ಸಮಾರಂಭಕ್ಕೆ ನಾವು ಅವರು ಬರದಿದ್ದರೂ ಸಹ ಅವರಿಗೆ ಆಮಂತ್ರಣ ಕೊಡುವಂತಹದ್ದು, ಅವರನ್ನ ಕರೆಯುವಂತಹದ್ದು. ಕೆಲವೊಮ್ಮೆ ಅವರಿಗೆ ಬರಲಿಕ್ಕೆ ಆಗದಿದ್ದರೆ ಅಲ್ಲದ ವೇಳೆಯಲ್ಲೆಲ್ಲ ಬಂದು ಮುಖ ತೋರಿಸಿಕೊಂಡು ಹೋದದ್ದು ಇದೆ. ನಮ್ಗೆ ಅಷ್ಟು ಆಗಲಿ, ನಮ್ಮ ಶಾಸಕರು ಬಂದ್ರಲ್ಲ ಅಂತ ದೊಡ್ಡ ಫ್ಲೆಕ್ಸ್ ಹಾಕಿದ್ದಿದೆ, ದೊಡ್ಡ ಬ್ಯಾನರ್ ಹಾಕಿದ್ದಿದೆ, ನಮ್ಮ ಖರ್ಚಿಂದ ನಾವು ಮಾಡಿದ್ದಿದೆ. ಅನೇಕ ಸಮಾರಂಭಗಳಲ್ಲಿ ಸನ್ಮಾನ ಮಾಡಿದ್ದೇವೆ ನಾವು ಹರೀಶ್ ಪೂಂಜಾರ. ಆದರೆ ಅವರ ಬಾಯಿಂದ ಬಂದದ್ದು ಇಂಥ ಮಾತು ಇದು ಪ್ರತಿಯೊಬ್ಬರ ಮನಸ್ಸಿಗೆ ತುಂಬ ಹೊರತಾಗಿದೆ. ತುಂಬ ಒಂದು ಜನಾಂಗವನ್ನು ನಿಲ್ಲಿಸಿ ಮಾತಾಡುವಂಥದ್ದು ಒಬ್ಬ ಶಾಸಕನ ಘನತೆಗೆ ತಕ್ಕುದಲ್ಲ. ಇನ್ನೊಂದು ಮಾತು, ಅಲ್ಲಿ ಒಂದು ಗ್ರಾಮ ಪಂಚಾಯತ್, ನಾನು ಯಾಕೆ ಹೇಳ್ತೇನೆ ಹೇಳಿದ್ರೆ, ದೇಣಿಗೆ ಕೊಡುವಾಗ ಅಲ್ಲಿ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದೆ, ಅದರ ಅಧ್ಯಕ್ಷರು ಅಬ್ದುಲ್ ಮುತಾಲಿಬ್. ಸೊಸೈಟಿಯಿಂದ 1,20,000 ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಅದರ ಡೈರೆಕ್ಟರ್ ಹೆಚ್ಚಿನವರೆಲ್ಲ ಮುಸಲ್ಮಾನ, ಇದರ ನಿರ್ದೇಶಕಗಳಿದ್ದಾರೆ. 1,20,000 ರೂಪಾಯಿ ಸಹಕಾರಿ ಸಂಘದಿಂದ ದೇವಸ್ಥಾನದ ಮೊಮ್ಮಕ್ಕಳೇಶ್ವರಿಗೆ ದೇಣಿಗೆ ಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ಅನೇಕ ಮುಸಲ್ಮಾನರು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಆದರೆ ಅವರ ಬಾಯಿಂದ ಈ ಸಂದರ್ಭದಲ್ಲಿ ಇದು ಯಾವುದನ್ನು ಸಹ ಲೆಕ್ಕಿಸದೆ ಏಕಾಏಕಿ ಕತ್ರಿ ಬ್ಯಾರಿಗಳು ಹೇಳಿ ನಾನು ಹೇಳ್ತಾ ಇರೋದು, ನೀವು ಯಾರಾದರೂ ಪತ್ರಕರ್ತರು, ನೀವು ದಯವಿಟ್ಟು ನೀವು ತೆಕ್ಕಾರಿಗೆ ಹೋಗಿ ಆ ಟ್ಯೂಬ್ಲೈಟ್ ಹೊಡೆದ ಬಗ್ಗೆ ಅವರು ಕೇಳಬೇಕು.
ಒಂದು ಕಂಪ್ಲೇಂಟ್ ಆದ್ರೂ ಅವರಿಗೆ ರಿಜಿಸ್ಟರ್ ಮಾಡ್ಬೋದಿತ್ತಲ್ಲ, ಯಾರು ಕಂಪ್ಲೇಂಟ್, ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ, ಡೀಸೆಲ್ ಕದ್ದವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ. ಇಡೀ ಊರಿನವರನ್ನೇ ಕತ್ರಿಗಳು, ಕಳ್ಳರು ಅಂತ ಹೇಳಿ ಒಂದು ಆರೋಪ ಹೊರಿಸುವಂತದ್ದು ಇದು ಒಬ್ಬ ಜನಪ್ರತಿನಿಧಿ ಹೇಳಿ ಮಾಡಿದ ಕೆಲಸವಂತ ನಾನು ಹೇಳ್ತೇನೆ. ಇದೀಗ ಈ MLA ಅವರ ಹೆಸರೇ ಚೇಂಜ್ ಆಗಿದೆ. ಈಗ ಕಂತ್ರಿ MLA ಅಂತ ಜನ ತೆರಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ತಾನೇ ತೆಕ್ಕರ್ನಲ್ಲಿ ಗ್ರಾಮ ಪಂಚಾಯತ್ ಇದೆ. ಒಂದು ತಾರತಮ್ಯ ನೀತಿಯನ್ನು ನೀವು ಮನುಷ್ಯನಾದವ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಗ್ರಾಮ ಪಂಚಾಯತ್ ಇದೆ, ಅಲ್ಲಿ ಬಹುಸಂಖ್ಯಾತ ಮುಸಲ್ಮಾನರು ಜಾಸ್ತಿಯಾಗಿ ಪಂಚಾಯತ್ ಸದಸ್ಯರಾಗಿದ್ದಾರೆ, ಇತರ ಧರ್ಮದವರು ಇದ್ದಾರೆ. 9 ಜನರು ಇರುವ ಗ್ರಾಮ ಪಂಚಾಯತ್ನಲ್ಲಿ ಇಷ್ಟು ಹರೀಶ್ ಪುಂಜರು ಶಾಸಕರಾದ್ಮೇಲೆ ₹1 ಅನುದಾನ ತೆಕ್ಕರ್ ಗ್ರಾಮ ಪಂಚಾಯತ್ಗೆ ಇದುವರೆಗೆ ಕೊಟ್ಟಿಲ್ಲ. ಹರೀಶ್ ಪುಂಜರು ನಾನು ಹೇಳ್ತಾ ಇರೋದು, ಸಭೆಯಲ್ಲಿ ಚಪ್ಪಾಳೆ ತಟ್ಟಿದ ಕೂಡಲೇ ಒಂದಷ್ಟು ಜನ ಚಪ್ಪಾಳೆ ತಟ್ತಾರೆ. ಅದನ್ನು ನೀವು ನಂಬಿಕೊಂಡಿದ್ರೆ ನೀವು ಹುಲಿಯ ಮೇಲೆ ಸವಾರಿ ಮಾಡ್ತಿದ್ದೀರಿ. ಖಂಡಿತ ಹುಲಿಯ ಮೇಲೆ ಸವಾರಿ ಮಾಡ್ತಿದ್ದೀರಿ. ಇದು ಒಂದಲ್ಲ ಒಂದು ದಿನ ಹುಲಿ ನಿಮ್ಮನ್ನೇ ನುಗ್ಗದೆ, ನೀವು ನೆನಪಿಟ್ಟುಕೊಳ್ಳಿ. ನೀವು ಮಾತಾಡ್ತಾ ಇರುವಂತಹ ಈ ಹಿಂದುತ್ವ, ಇದು ಈ ಶಬ್ದಗಳೆಲ್ಲ ಇದು ಬರೀ ಬೋಗಸ್. ಈಗ ಸುಹಾಸ್ ಶೆಟ್ಟಿಯ ಬಗ್ಗೆ ಭಾರಿ ವಿಪರೀತವಾಗಿ ಮಾತಾಡಿದರು. ಅವ ಹಿಂದುತ್ವದ ಕಾರ್ಯಕರ್ತ. ಇದೇ ಸುಹಾಸ್ ಶೆಟ್ಟಿಯ ಮೇಲೆ ಬಿಜೆಪಿ ಸರ್ಕಾರ ಇರುವಾಗ ರೌಡಿ ಶೀಟರ್ ಓಪನ್ ಆಗಿದೆ. ಆಗ ಹರೀಶ್ ಪೂಜಾರಿ MLA ಆಗಿದ್ರು. ವಿಧಾನಸೌಧದಲ್ಲಿ ಒಂದು ಬಾರಿ ಆದರೂ ಒಬ್ಬ ಹಿಂದೂ ಕಾರ್ಯಕರ್ತರ ಮೇಲೆ ರೌಡಿ ಶೀಟರ್ ಆಗಿದ್ದೇನೆ ಅಂತ ಹೇಳಿ ಇವರಿಗೆ ಮಾತಾಡ್ಲಿಕ್ಕೆ ಧೈರ್ಯ ಇರಲಿಲ್ವಾ? ಇವರು ಬಾಯಿಗೆ ಬೀಗ ಹಾಕಿದಾಗ ಅಶೋಕ್ ಗೃಹ ಮಂತ್ರಿ ಆಗಿದ್ದಾಗಲೇ ಸುಹಾಸ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಓಪನ್ ಆಗ್ತದೆ. ಆಗ ಹರೀಶ್ ಪೂಜಾರಿ MLA ಆಗಿದ್ರು. ಇವರ ಬಾಯಿಗೆ ಬೀಗ ಹಾಕಿದ್ದ. ಹಿಂದೂ ಕಾರ್ಯಕರ್ತರ ಮೇಲೆ ರೌಡಿ ಶೀಟರ್ ಆಗಿದ್ದಾರೆ. ಇವರಿಗೆ ಮಾತು ಬರಲಿಲ್ಲ. ಮತ್ತೊಬ್ಬ ಹುಡುಗ, ಒಬ್ಬ ದಲಿತ ಹುಡುಗನ ಮರ್ಡರ್ ಆಗ್ತದೆ. ಅದರಲ್ಲಿ ಆರೋಪಿ ಸುಹಾಸ್ ಶೆಟ್ಟಿ ಆರೋಪಿ. ಆ ದಲಿತ ಹುಡುಗರನ್ನ ಮರ್ಡರ್ ಮಾಡಿದ್ದು ಸುಹಾಸ್ ಶೆಟ್ಟಿ ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಹಾಗೆ ಯಾಕೆ ಹರೀಶ್ ಪೂಜಾ ಮಾತಾಡಿಲ್ಲ? ಒಬ್ಬ ದಲಿತ ಹುಡುಗನ ಕೊಲೆ ಆಗಿದೆ, ಹಿಂದೂತ ಕಾರ್ಯಕರ್ತನೊಬ್ಬರ ಕೊಲೆ ಆಗಿದೆ ಅಂತ ಯಾರಾದರೂ ಮಾತಾಡಲಿಲ್ಲ. ದಲಿತ ದೌರ್ಜನ್ಯದ ಕೇಸ್ ಆಯಿತು ಸುಹಾಸ್ ಶೆಟ್ಟಿ ಮೇಲೆ. 5 ಕೇಸ್ಗಳಿವೆ, ರೌಡಿ ಶೀಟರ್ ಅಂತ ಇದೆ. ಆದರೂ ಮೊನ್ನೆ ಬಂದು ಮಂಗಳೂರಿನಲ್ಲಿ ಮಾತಾಡ್ತಾರೆ. ಮಂಗಳೂರಿನಲ್ಲಿ ಮುಸ್ಲಿಂ ಅಧಿಕಾರಿಗಳು, ಕೆಲವು ಜಹಾದಿ ಮನಸ್ಥಿತಿಯ ಅಧಿಕಾರಿಗಳಿದ್ದಾರೆ ಅಂತ ಹೇಳಿ ಇಡೀ ಆಯಕಟ್ಟ ಜಾಗದಲ್ಲಿ CCB ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಸ್ಲಿಂ ಅಧಿಕಾರಿಗಳನ್ನು ಕೂತ್ಕೊಳ್ಳಿಸಿದ್ದರಿಂದ ನನಗೆ ಅವರ ಅಜ್ಞಾನದ ಬಗ್ಗೆ ನೋವಾಗ್ತದೆ. 30% ಜನರಿರುವಂತಹ ಮುಸ್ಲಿಮರಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಒಂದು ವಿವರಣೆಯನ್ನು ತಗೊಳ್ಳಿದ್ರು. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಬೆರಳೆಣಿಕೆಯ 4%, 5% ಸಹ ಇಲ್ಲ ಮುಸ್ಲಿಂ ಅಧಿಕಾರಿಗಳು. ಅವರಿಗೆ ಈಗ ಕಣ್ಣು ಕುಗ್ತಾ ಇದ್ದಾರೆ. CCBಯಲ್ಲಿ ಒಬ್ಬ ರಫೀಕ್ ಪರ್ಟಿಕ್ಯುಲರ್ ಆಗಿ ಅವರ ಹೆಸರನ್ನ ಇಟ್ಟಿದ್ದಾರೆ. ಆ ರಫೀಕ್ ಮೊನ್ನೆ ಕೋಟೆಕಾರ ದರೋಡೆ ಪ್ರಕರಣದ ಆರೋಪಿಯನ್ನ ಕಾಲಿಗೆ ಶೂಟ್ ಮಾಡಿ ಅರೆಸ್ಟ್ ಮಾಡಿ ತಂದಿದ್ದು ಈ ರಫೀಕ್. ಹರೀಶ್ ಪೂಜಾರಿ ಗೊತ್ತಿರಲಿ. ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ, ಸಂವಿಧಾನ ಹಂತದಲ್ಲಿ ಪ್ರಮಾಣ ಮಾಡಿದವರು. ಒಬ್ಬ ಅಧಿಕಾರಿಗಳಿಗೆ ಅವ ಹಿಂದೂ ಅಧಿಕಾರಿ, ಅವ ಮುಸ್ಲಿಂ ಅಧಿಕಾರಿ ಅಂತ ಇಲ್ಲ. ಸಂವಿಧಾನಕ್ಕೆ ಅವಕಾಶವೇ ಕೊಟ್ಟಿಲ್ಲ ನಮ್ಮಲ್ಲಿ. ಯಾವ ಧರ್ಮದಲ್ಲಿ ಅವರ ಏನು ಒಳಿತುಂಟ ಮೆರಿಟ್ ಉಂಟು, ಆ ಮೆರಿಟ್ ಪ್ರಕಾರ ಆಯ್ಕೆ ಮಾಡಿ ಇಟ್ಕೊಂಡು ಬರ್ತಾರೆ. ಅವರು ಯಾವ ಧರ್ಮಕ್ಕೆ ಸೇರಿದವರಾಗಿರ್ಬೋದು. ಆದರೆ ಜಹಾದಿ ಮನಸ್ಥಿತಿಯಿಂದ ಹೇಳಿದ್ರು 5% ನಮ್ಮ ಮುಸ್ಲಿಮರಿಲ್ಲ. ಆದರೂ ಮಂಗಳೂರಲ್ಲಿ ಬಂದು ಭಾಷಣ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಹರೀಶ್ ಪೂಜಾರಿ ಕಾದರ್ನ ಬಗ್ಗೆ. ಯುಟಿ ಕಾದರ್ 2 ಮುಖ ಇದೆ ಅವರಿಗೆ, 2 ಮುಖ ಕಾದರಿಗೆ. ಮೊನ್ನೆ ಹರೀಶ್ ಪೂಜನ ಸ್ಟೇಟ್ಮೆಂಟ್ ಇತ್ತು. ಅವರಿಗೆ 2 ಮುಖ ಇದೆ. ಎದುರಿನಲ್ಲಿ ಒಂದು ಮುಖ, ಹಿಂದಿನಿಂದ ಒಂದು ಮುಖ ಅಂತ. ಅನೇಕ ಮುಖವಾಡಗಳಿರುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಈ ರಾಜ್ಯದಲ್ಲಿ ಒಬ್ಬ ಮಾತ್ರ, ಅದು ಹರೀಶ್ ಪೂಜಾರಿ ಮಾತ್ರ. ಎಷ್ಟು ಜನ ಮುಸ್ಲಿಮರೊಟ್ಟಿಗೆ ಅವರಿಗೆ ಸಂಪರ್ಕ ಇದೆ ನಿಮ್ಗೆ ಗೊತ್ತಿಲ್ಲ? ಎಷ್ಟು ಜನ ಮುಸ್ಲಿಂ ಗುತ್ತಿಗೆದಾರರ ಹತ್ರ ಅವರು ಕೆಲಸ ಮಾಡಿಸಿಕೊಂಡಿದ್ದಾರೆ, ಎಷ್ಟು ಜನ ದುಡ್ಡು ಕೊಟ್ಟಿದ್ದಾರೆ ಅಂತ ನಿಮ್ಗೆ ಇಷ್ಟ ಬೇಕಾ? ನಾನು ಕೊಡ್ತೇನೆ, ಮುಂದಿನ ದಿನಗಳಲ್ಲಿ ನಾನು ಅದನ್ನು ಕೊಡ್ತೇನೆ. ಒಂದು ವೇಳೆ ಮುಸಲ್ಮಾನರನ್ನ ಕರಿಬೇಡಿ, ಅವರು ಕರ್ದ ಲೈಟ್ ಹೊಡೆದಿ ಅಂತ ಹೇಳಿದಲ್ಲ, ಇವರು ಯಾಕೆ ಇವರ ಅಲ್ಪಸಂಖ್ಯಾತ ಮಹೋತ್ಸವವನ್ನು ಇಟ್ಟುಕೊಂಡಿದ್ದಾರೆ ಮುಸಲ್ಮಾನರು? ತಕ್ಷಣ ಅದನ್ನು ಅವರು ಬರ್ಖಾಸ್ತು ಮಾಡಬೇಕು. ಅಲ್ಪಸಂಖ್ಯಾತ ಮಹೋತ್ಸವ ಕಾಜೂರಿಗೆ ಹೋಗಿ 1.5 ಕೋಟಿ ಕೊಟ್ಟು ಯಾಕೆ ಕೊಟ್ಟದ್ದು ಇವರು? ಟ್ಯೂಬ್ಲೈಟ್ ಹೊಡೆಯಲಿಕ್ಕೆ 1.5 ಕೋಟಿ ಕೊಟ್ಟದ ಇವರು ಸರ್ಕಾರ ಇರುವಾಗ ಇವರಿಗೆ ಗೊತ್ತಿಲ್ವಾ? ಒಂದು 500 ಜನರಿಗೆ ಸನ್ಮಾನ ಮಾಡಿದ್ರಲ್ಲ ಚುನಾವಣೆಗೆ ಮುಂಚಿತವಾಗಿ, ಮುಸಲ್ಮಾನರಿಗೆ ಮತ್ತು ಕ್ರೈಸ್ತರಿಗೆ ಯಾಕೆ ಸನ್ಮಾನ ಮಾಡಿದ್ದು? ಟ್ಯೂಬ್ಲೈಟ್ ಹೊಡಲಿಕ್ಕೆ ಸನ್ಮಾನ ಮಾಡಿದ್ದ, ಡೀಸೆಲ್ ಕದಲಿಕ್ಕೆ ಸನ್ಮಾನ ಮಾಡಿದ್ದೆ ಇವರು ಹರೀಶ್ ಪೂಜಾರಿ? ನನಗೆ ಉತ್ತರ ಕೊಡಬೇಕು ಅವರು.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.